ಬಾರಿಯ ಗೋಧೋಳಿ ಕ್ರಿಪ್ 2020ಕ್ಕೆ 30,000ಕ್ಕಿಂತಲೂ ಅಧಿಕ ಜನರು ಭಾಗವಹಿಸಿರುವುದು ನಮಗೆ ಬಹಳಷ್ಟು ಹೆಮ್ಮೆಯನ್ನು ತಂದಿದೆ. ಮತ್ತು ಕಳೆದ 6 ವರ್ಷಗಳಿಂದಲೂ ಕೂಡ ಎಲ್ಲ ಧರ್ಮದವರು ಕೂಡ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು, ಬಹುಮಾನ ಗಳಿಸಿದ್ದು ನಾವು ನೋಡ್ತಾ ಇದ್ದೇವೆ. ವಿಜೇತರೆ, ನಿಮಗೆ ನನಗೆ ಚೆನ್ನಾಗಿ ಗೊತ್ತಿದೆ ಒಂದು ಕ್ರಿಬ್ ಅನ್ನ ರಚಿಸುವುದು ಎಷ್ಟು ಕಷ್ಟ ಅಂತ ಹೇಳಿ. ಅದರ ಹಿಂದಿನ ಆಲೋಚನೆಗಳಿರ್ಬೋದು, ಯೋಜನೆಗಳಿರ್ಬೋದು, ಪ್ಲಾನಿಂಗ್ಸ್ ಆಗಿರ್ಬೋದು, ಕ್ರಿಸ್ಮಸ್ಸಿನ ಹಬ್ಬದ ಒತ್ತಡದ ನಡುವೆ ತಾವೆಲ್ಲ ಸೇರಿ ಮಾಡುವಂತಹ ಕಷ್ಟಗಳೆಷ್ಟೇ ಇರ್ಬೋದು, ಅವೆಲ್ಲವೂ ನಮಗೆ ಚೆನ್ನಾಗಿ ಗೊತ್ತಿದೆ. ಅದರೊಂದಿಗೆ ಆ ಸ್ಪರ್ಧೆಯನ್ನು ಆಯೋಜಿಸಿ ನಿಮ್ಮ 30,000 ಫೋಟೋಗಳನ್ನು ತೆಗೆದುಕೊಂಡು ಬಂದು ಅದನ್ನು ಜಡ್ಜ್ ಮಾಡಿ ಅದಕ್ಕೆ ಬಹುಮಾನ ಕೊಡೋದ್ರಲ್ಲಿ ಅದರಲ್ಲೂ ಕೂಡ ನಮ್ಮದು ಕೂಡ ಒಂದು ಬಹಳ ದೊಡ್ಡ ಶ್ರಮ ಇದೆ. ಈ ಶ್ರಮ, ನಿಮ್ಮ ಶ್ರಮ ಕಾಣುತ್ತದೆ, ನಮ್ಮ ಶ್ರಮ ಏನಾಗ್ತದೆ ಅಂತ ಹೇಳಿ ಕೇವಲ ಉದಯವಾಣಿಯ ಒಳಗೆ ನಡೀತಾ ಇರ್ತದೆ. ನಮ್ಮ ಓದುಗರು ವರ್ಷದಿಂದ ವರ್ಷಕ್ಕೆ ಹೆಚ್ಚೆಚ್ಚು ಪ್ರವೇಶಗಳನ್ನು ಕಳಿಸ್ತಾ ಇದ್ದಾರೆ. ಹಾಗಾಗಿ ಮೊದಲನೇ ವರ್ಷ ನಾವು ಯೂತ್ ಕ್ಲಬ್ಗಳಿಗೆಲ್ಲ ಇಟ್ಟಿರಲಿಲ್ಲ, ಬರೀ ಕೇವಲ ಮನೆಯಲ್ಲಿ ಮಾಡಿದವ್ರಿಗೆ ಮಾತ್ರ ಇಟ್ಟಿದ್ದು. 2ನೇ ವರ್ಷ ನಮಗೆ ಸಾಕಷ್ಟು ಫೋನ್ ಬಂತು, ಯಾಕಂದರೆ ನೀವು ಬರೇ ಮನೆಯವರಿಗೆಲ್ಲ ನಾವು ಭಾಳ ಕಷ್ಟಪಟ್ಟು ಮಾಡ್ತೀವಿ, ಯೂತ್ ಕ್ಲಬ್ಗಳು OMC ಏನೋ ಆ ಥರದ ಕ್ಲಬ್ಗಳು ಅವ್ರಿಗೆಲ್ಲ ಕೊಡಬೇಕು ಅಂತಾದಾಗ ನಾವು 2ನೇ ವರ್ಷದಿಂದ ಅವ್ರಿಗೆ ವಿಸ್ತರಣೆ ಮಾಡಿದ್ವು. ಇವತ್ತು ಹೆಚ್ಚು OMC ಅಂದರೆ ಯೂತ್ ಕ್ಲಬ್ಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ. ಹಾಗಾಗಿ ಒಂದು ನಮಗೆ ಎಸ್ಪೆಷಲಿ ಗೋಧಲಿಯಲ್ಲಿ ನಾವು ಬೇರೆ ಬೇರೆ ಸ್ಪರ್ಧೆಗಳನ್ನು ರೇಷ್ಮೆ ದೀಪಾವಳಿ ಮಾಡ್ತೇವೆ, ಆಮೇಲೆ ಯಶೋಧ ಕೃಷ್ಣ ಮಾಡ್ತೇವೆ. ಇದು ಬಹಳ ಸೂಕ್ಷ್ಮ ಮತ್ತು ಬಹಳ ವಿಭಿನ್ನವಾದ ಸ್ಪರ್ಧೆ ನಮ್ಮದು ಗೋಧಲಿ ಸ್ಪರ್ಧೆ. ಉದಯವಾಣಿ ಪತ್ರಿಕೆ ಗೋಧಲಿ ಸ್ಪರ್ಧೆಯನ್ನು ಆಯೋಜಿಸಿರುವುದು ಶ್ಲಾಘನೀಯ. ಉದಯವಾಣಿಯ ಇಂಥ ಹಲವಾರು ಸ್ಪರ್ಧೆಗಳನ್ನು ಆಯೋಜಿಸುವ ಮೂಲಕ ಜನರ ವಿಶ್ವಾಸ ಪ್ರೀತಿಗೆ ಪಾತ್ರವಾಗಿದೆ. ಸ್ಪರ್ಧೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಅಭಿನಂದಿಸುತ್ತಾ, ಉದಯವಾಣಿ ಪತ್ರಿಕೆಯು ಸಮಾಜದಲ್ಲಿರುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಮೂಲಕ ಮಹತ್ವದ ಪಾತ್ರ ವಹಿಸುತ್ತಿವೆ. ಇಂತಹ ಕಾರ್ಯಕ್ರಮಗಳು ಯುವ ಜನತೆಯಲ್ಲಿ ಸೃಜನಶೀಲತೆಯನ್ನು ಬೆಳೆಸಿ ಸಮಾಜದ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಹೆಚ್ಚಿಸುವಲ್ಲಿ ಉದಯವಾಣಿಯು ಬಹಳ ದೊಡ್ಡ ಪಾತ್ರವನ್ನು ವಹಿಸಿಕೊಂಡಿದೆ. ಬಿಲ್ಡಿಂಗ್ ಕಟ್ಟಿದಾಗೆ ಮೊದಲು ಕರೆಕ್ಟ್ ಪ್ಲಾನಿಂಗ್ ಮಾಡಿ ಹೇಗೆ ಬರಬೇಕು, ಹೇಗಿತ್ತು ಆ ಕಾಲದಲ್ಲಿ, ಆ ಟೈಮಲ್ಲೆಲ್ಲ ನೋಡಿ ಅಷ್ಟು ಒಳ್ಳೆ ಕ್ರಿಪ್ ಮಾಡಿ ಇದನ್ನು ನಾವು ಕಲ್ಚರನ್ನು ಮುಂದೆ ತಗೊಂಡು ಎಲ್ಲರ ಮನೆಯಲ್ಲಿ ಇಂಥದ್ದೊಂದು ಕ್ರಿಪ್ ಇದ್ರೆ ಸೊ ಕ್ರಿಸ್ಮಸ್ ಟೈಮ್ಗೆ ನಮ್ಗೆ ಸೆಲೆಬ್ರೇಷನ್ ನೋಡ್ಲಿಕ್ಕೆ ಸಹ ಈಗದ ಮಕ್ಕಳಿಗೆ ಒಂದು ಯೂಸ್ ಆಗ್ತದೆ ಮತ್ತು ಅವರಿಗೆ ಸಹ ಒಂದು ಮುಂದೆ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಹಾಗೆ ನಾನು ಇಲ್ಲಿ ಬಂದ ಎಲ್ಲರಿಗೆ ಮತ್ತು ಎಲ್ಲರಿಗೆ ಶುಭಾಶಯಗಳನ್ನು ಕೊಟ್ಟು ಇನ್ನು ಮುಂದೆ ಆಗ್ತಾ ಇರಲಿ. ನಮ್ಮ ಸಪೋರ್ಟ್ ಸದಾ ಇರ್ತದೆ, ಯಾಕಂದ್ರೆ ಸರ್ ನಮ್ಮ ಗಾಡ್ ಫಾದರ್. ಯಾಕಂದ್ರೆ ಇಷ್ಟು ನಾವು ಬಿಲ್ಡಿಂಗ್ ಕಟ್ಟೋದಾದ್ರೆ ಇಷ್ಟು ದೊಡ್ಡ ಎಲ್ಲ ನಮ್ಮ ಸಪೋರ್ಟ್ ಇರ್ತದೆ. ನಮ್ಮ ಸತೀಶ್ ಭಾಯ್ ಸರ್ ಮತ್ತೆ ಅವರ ಫ್ಯಾಮಿಲಿ ಇದೆ. ಸೊ ನನ್ನ ತಂದೆ ಯಾವಾಗ್ಲೂ ಹೇಳ್ತಿರ್ತಾರೆ ಸತೀಶ್ ಭಾಯ್ ಇಸ್ ದ ಗಾಡ್ ಫಾದರ್ ಅಂತ ತಂದೆಯವರಿಗೆ ಯಾವಾಗ್ಲೂ. ನಂಗೆ ಕ್ರಿಬ್ ಮಾಡೋದಂದ್ರೆ ಚಿಕ್ಕ ವಯಸ್ಸಿಂದ ತುಂಬಾ ಇಷ್ಟ. ಮೊದಲು ಅಪ್ಪ ಮಾಡ್ತಿದ್ರು ಮನೆಯಲ್ಲಿ, ಅದನ್ನ ನೋಡಿ ನೋಡಿ ನಂಗೂ ಸಹ ಮಾಡುವಂತ ಒಂದು ಆಸೆ. 10th ಸ್ಟ್ಯಾಂಡರ್ಡ್ ಇಂದ ನಾನೇ ಮಾಡ್ತಿದ್ದೆ ಮನೆಯಲ್ಲಿ, ಚರ್ಚಲ್ಲಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಹಾಗೆ ನೋಡ್ತಾ ಹೋಗುವಾಗ ಬೇರೆ ಬೇರೆ ಕಡೆಯಲ್ಲಿ ಮಾಡುವ ಅದು ಕ್ರಿಬ್ ನೋಡಿ ನಾನು ಒಂದು ಸ್ವಲ್ಪ ಎಕ್ಸ್ಟೆಂಡೆಡ್ ವರ್ಷನ್ ಮಾಡುವ, ಚಿಕ್ಕ ವರ್ಷನ್ಸ್ ಯಾಕೆ ಅಂತ ಹೇಳಿ ನಾವು ದೊಡ್ಡ ದೊಡ್ಡ ಕ್ರಿಬ್ ಮಾಡ್ತಿದ್ದದ್ದು. ಈ ಸತಿ ಫಸ್ಟ್ ಟೈಮ್ ನಾವು ಉದಯವಾಣಿಗೆ ಹಾಕಿದ್ದೆ. ಬೈ ಚಾನ್ಸ್, ಬೈ ಲಕ್ ಅಥವಾ ಬೈ ಗಾಡ್ಸ್ ಗ್ರೇಸ್ ಅಂತ ನಂಗೊಂದು ಪ್ರೈಸ್ ಸಿಕ್ತು. ನಾನು ಒಬ್ಳೆ ಮಾಡಿದ್ದೆ. ಸೊ ಫಸ್ಟ್ ಟೈಮ್ ಒಬ್ಳು ಮಾಡಿದಕ್ಕೆ ನಂಗೆ ಒಂದು ದೇವ್ರು ಕೊಟ್ಟ ಆಶೀರ್ವಾದ ಅಂತ ಹೇಳುದು. ಸೊ ಐ ಆಮ್ ರಿಯಲಿ ಹ್ಯಾಪಿ, ಐ ಆಮ್ ರಿಯಲಿ ಗ್ರೇಟ್ಫುಲ್. ಎವ್ರಿ ಇಯರ್ ಕ್ರಿಬ್ ಮಾಡ್ತೇವೆ. ಅಂದ್ರೆ ಈ ವರ್ಷ ನಮ್ಗೆ ಒಬ್ರು ಹೇಳಿದ್ರು ಉದಯವಾಣಿಗೆ ಕೊಡಿ, ನಿಮ್ಮ ಕ್ರಿಬ್ ಒಳ್ಳೇದುಂಟು ಅಂತ. ನಾವು ಎಕ್ಸ್ಪೆಕ್ಟ್ ಮಾಡದೆ ಒಂದು ಫೋಟೋ ಕಳಿಸಿದ್ವಿ. ನಮ್ಗೆ ಬಂದದ್ದು ಗೊತ್ತಿರ್ಲಿಲ್ಲ. ನಮ್ಗೆ ಬೇರೆಯವರು ಹೇಳಿದ್ರು ಅಲಂಗರಿಗೆ ಫಸ್ಟ್ ಪ್ರೈಸ್ ಬಂದಿದೆ ಅಂತ. ನಮ್ಗೆ ನಂಬಲಿಕ್ಕೆನೇ ಆಗ್ಲಿಲ್ಲ. ಸೊ ಇದು ಒಂದು ದೇವರ ಮಹಿಮೆ ಹೇಳ್ಬೋದು. ನಮ್ಗೆ ಒಂದು ಸಿಕ್ಕಿತ್ತು ಫಸ್ಟ್ ಪ್ರೈಸ್. ನಮ್ಗೆ ಎಲ್ಲ ICM ಟೀಮ್ ಅಲಂಗಾರ್ ನಿಮ್ಗೆ ಥ್ಯಾಂಕ್ ಯು ಹೇಳ್ತೇವೆ ಸರ್. ಹಿಂದೂ ಧರ್ಮದವರು ಕೂಡ ನಮ್ ಜೊತೆ ಭಾಗವಹಿಸ್ತಿದ್ದಾರೆ. ಯಾಕಂದ್ರೆ ಈ ಒಂದು ಸ್ಪರ್ಧೆ ಮುಖ್ಯ ಅಲ್ಲ, ಈ ಗೋಧಲಿ ಮಾಡುವಂತ ಸಂದರ್ಭದಲ್ಲೂ ಸಾಮರಸ್ಯದ ಜೀವನ ಆಗ್ಲಿಕ್ಕೊಂದು ಸಾಧ್ಯವಾಗಿದೆ. ಖಂಡಿತವಾಗಿಯೂ ಈ ಪ್ರಾಯೋಜಕರು ಸಪೋರ್ಟ್ ಮಾಡಿದ್ದಾರೆ. ಉದಯವಾಣಿ ದಿನಪತ್ರಿಕೆ ಅನ್ನೋದು ಇಂಥ ಒಂದು ಸಾಮರಸ್ಯದ ಭಾವನೆಯನ್ನು ಮೂಡಿಸುವಂತಹ ಕೆಲಸದಲ್ಲಿ ಗೋಧಲಿ ಮಾಡುವಂತಹ ಇಷ್ಟೊಂದು 30,000 ಜನಕ್ಕಿಂತ ಜಾಸ್ತಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಿದ್ರೆ ಅಂತ ಒಳ್ಳೆಯ ಸ್ಪರ್ಧೆಯನ್ನು ಖಂಡಿತವಾಗಿ ಉದಯವಾಣಿ ದಿನಪತ್ರಿಕೆ ಏರ್ಪಡಿಸಿದ್ದು ಪ್ರಶಂಸನೀಯ ಸರ್. Earlier, it used to be, we used to get most of the entries from nearby places, but some of the entries this time we have received from far off places. Even from the places where our newspaper is not circulated, even from such places we have got few entries.
So that clearly denotes that whatever was our objective, we have been moving towards our goal. I would like to also take this opportunity to congratulate all the winners and participants of this event. All of you have added a lot of value to this whole event, and my hearty congratulations. Congratulations from my company side to each one of the winners. I would also like to thank our sponsors. Today, Mr. Jerry Dice is not here, but their sons, both of them are here. I would like to thank all of them, the family, Mandavi builders, for their all the support. I would also like to thank my team, which has worked very hard and scanned through so many entries what we received, coordinated with judges, visited the places, and ultimately they came out with a list of the winners. My hearty congratulations to them for successfully holding this event year after year. And we look forward to a more successful event next year. Thank you very much.